ಅಹಮದಾಬಾದ್ನಲ್ಲಿ ನಡೆದಂತಹ 5ನೇ ಟಿ20 ಪಂದ್ಯದಲ್ಲಿ ಟೀಂ ಇಂಡಿಯಾ ನೀಡಿದಂತಹ 232 ರನ್ಗಳ ಗುರಿಯನ್ನ ಬೆನ್ನತ್ತುತ್ತಿದ್ದಂತಹ ಸೌತ್ ಆಫ್ರಿಕಾ ಒಂದು ಭರ್ಜರಿಯಾದಂತಹ ಆರಂಭವನ್ನೇ ಪಡೆದಿತ್ತು. ಇಲ್ಲಿ ಸೌತ್ ಆಫ್ರಿಕಾ ಬ್ಯಾಟಿಂಗ್ ಮಾಡುತ್ತಿದ್ದಂತಹ 11ನೇ ಓವರ್ನಲ್ಲಿ ಒಂದು ದೊಡ್ಡ ಹೈಡ್ರಾಮವೇ ನಡೆದು ಹೋಯಿತು. ಟೀಂ ಇಂಡಿಯಾದ ಪರವಾಗಿ 11ನೇ ಓವರ್ನ ಬೌಲಿಂಗ್ ಮಾಡಲು ಬಂದಂತಹ ಜಸ್ಪ್ರೀತ್ ಬುಮ್ರಾ ಓವರ್ನಲ್ಲಿ ಒಂದು ದೊಡ್ಡ ಚಮತ್ಕಾರವನ್ನೇ ಮಾಡಿಬಿಟ್ಟರು. ಹಾಗಾದ್ರೆ ಜಸ್ಪ್ರೀತ್ ಬುಮ್ರಾ ಮಾಡಿದಂತಹ ಆ ಒಂದು ದೊಡ್ಡ ಚಮತ್ಕಾರದಿಂದಾಗಿ ಟೀಂ ಇಂಡಿಯಾ ಹೇಗೆ ಸೋಲುವ ಮ್ಯಾಚ್ ಅನ್ನ ಗೆದ್ದಿತು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಹಾಗೆ ಮುಂಬರುವ ಟಿ20 ವರ್ಲ್ಡ್ ಕಪ್ ನಲ್ಲೂ ಕೂಡ ಟೀಂ ಇಂಡಿಯಾ ಮತ್ತೆ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮ್ಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕೂಡ 5ನೇ ಟಿ20 ಪಂದ್ಯದಲ್ಲಿ ಟೀಂ ಇಂಡಿಯಾ ಒಂದು ಭರ್ಜರಿಯಾದಂಥ ಬ್ಯಾಟಿಂಗ್ ಪ್ರದರ್ಶನ ತೋರುವುದರ ಮೂಲಕ ಸೌತ್ ಆಫ್ರಿಕಾ ತಂಡಕ್ಕೆ ಗೆಲುವಿಗಾಗಿ 232 ರನ್ಗಳ ಒಂದು ಬೃಹತ್ ಗುರಿಯನ್ನು ನೀಡಿತ್ತು. ಸೌತ್ ಆಫ್ರಿಕಾ ತಂಡ ಈ ಗುರಿಯನ್ನ ಉತ್ತಮವಾಗಿ ಬೆನ್ನತ್ತುತ್ತಿತ್ತು. ಸೌತ್ ಆಫ್ರಿಕಾ ತಂಡದ ಪರವಾಗಿ ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿದಂತ ಕ್ವಿಂಟನ್ ಡಿಕಾಕ್ ಸೌತ್ ಆಫ್ರಿಕಾಕ್ಕೆ ಒಂದು ಭರ್ಜರಿಯಾದಂತಹ ಆರಂಭವನ್ನ ನೀಡಿದರು. ಇನ್ನು 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದಿದ್ದಂತಹ ಡೆವಾಲ್ಡ್ ಬ್ರೇವಿಸಸ್ ಕೂಡ ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನ ನೀಡುತ್ತಿದ್ದರು. ಇವರಿಬ್ಬರು ಬ್ಯಾಟಿಂಗ್ ಮಾಡುತ್ತಿದ್ದಂತಹ ರೀತಿಯನ್ನು ನೋಡಿದರೆ ಎಲ್ಲಿ ಸೌತ್ ಆಫ್ರಿಕಾ ಭಾರತ ನೀಡಿದಂತಹ ಈ ಬೃಹತ್ ಗುರಿಯನ್ನ ಚೇಸ್ ಮಾಡಿ ಬಿಡಬಹುದೆಂಬ ಆತಂಕದಲ್ಲಿ ಟೀಂ ಇಂಡಿಯಾದ ಅಭಿಮಾನಿಗಳಿದ್ದರು. ವರುಣ್ ಚಕ್ರವರ್ತಿ ಬೌಲಿಂಗ್ ಮಾಡಿದಂತಹ 9ನೇ ಓವರ್ನಲ್ಲಿ ಡೆವಾಲ್ಡ್ ಬ್ರೇವಿಸಸ್ ಮತ್ತು ಕ್ವಿಂಟನ್ ಡಿಕಾಕ್ 23 ರನ್ಗಳನ್ನ ಹೊಡೆದಿದ್ದರು. ಇನ್ನು 10ನೇ ಓವರ್ನಲ್ಲಿ ಹಾರ್ದಿಕ್ ಪಾಂಡ್ಯ ಓವರ್ನಲ್ಲಿ 19 ರನ್ಗಳನ್ನ ಈ ಜೋಡಿ ಕಲೆ ಹಾಕಿತ್ತು. ಈಗ 2ನೇ ಓವರ್ನಲ್ಲಿ 47 ರನ್ಗಳನ್ನ ಹೊಡೆಯುವುದರ ಮೂಲಕ 237 ರನ್ಗಳ ಒಂದು ಬೃಹತ್ ಗುರಿಯನ್ನ ಸೌತ್ ಆಫ್ರಿಕಾ ಚೇಸ್ ಮಾಡುತ್ತಿತ್ತು. ಆದರೆ 11ನೇ ಓವರ್ನಲ್ಲಿ ಜಸ್ಪ್ರೀತ್ ಬುಮ್ರಾ ಟೀಂ ಇಂಡಿಯಾದ ಪರವಾಗಿ ಬೌಲಿಂಗ್ ಮಾಡಲು ಬಂದರು. ಈ ಓವರ್ನಲ್ಲಿ ಒಂದು ದೊಡ್ಡ ಹೈಡ್ರಾಮವೇ ನಡೆದು ಹೋಯಿತು. ಜಸ್ಪ್ರೀತ್ ಬುಮ್ರಾ ಬೌಲಿಂಗ್ ಮಾಡಿದಂತ 11ನೇ ಓವರ್ನ 3ನೇ ಎಸೆತದಲ್ಲಿ ಕ್ವಿಂಟನ್ ಡಿಕಾಕ್ ನೀಡಿದಂತ ಒಂದು ಕಟ್ನ ಕ್ಯಾಚ್ ಅನ್ನ ಅದ್ಭುತ ರೀತಿಯಲ್ಲಿ ಹಿಡಿಯುವುದರ ಮೂಲಕ ಜಸ್ಪ್ರೀತ್ ಬುಮ್ರಾ ಕ್ವಿಂಟನ್ ಡಿಕಾಕ್ ಅವರನ್ನ ಔಟ್ ಮಾಡಿದರು. ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರುತ್ತಿದ್ದಂತಹ ಕ್ವಿಂಟನ್ ಡಿಕಾಕ್ ಅವರ ಈ ಭರ್ಜರಿ ಕ್ಯಾಚ್ ಹಿಡಿದ ಜಸ್ಪ್ರೀತ್ ಬುಮ್ರಾ ಪಂದ್ಯಕ್ಕೆ ಹೊಸ ತಿರುವನ್ನ ನೀಡಿಬಿಟ್ಟರು. ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರುತ್ತಿದ್ದಂತಹ ಕ್ವಿಂಟನ್ ಡಿಕಾಕ್ ಔಟ್ ಆದ ಮುಂದಿನ ಓವರ್ನಲ್ಲಿ ಉತ್ತಮವಾಗಿ ಆಡುತ್ತಿದ್ದಂತಹ ಡೆವಾಲ್ಡ್ ಬ್ರೇವಿಸ್ ಕೂಡ ಔಟ್ ಆಗಿ ಹೊರ ನಡೆದರು. ಹೀಗೆ ಬ್ಯಾಕ್ ಟು ಬ್ಯಾಕ್ ಕ್ವಿಂಟನ್ ಡಿಕಾಕ್ ಮತ್ತು ಡೆವಾಲ್ಡ್ ಬ್ರೇವಿಸ್ ಔಟ್ ಆದ ನಂತರ ಸೌತ್ ಆಫ್ರಿಕಾದ ರನ್ ಚೇಂಜ್ ನ ಹಳಿ ತಪ್ಪಿತು. ನಂತರ ಬಂದಂತ ಸೌತ್ ಆಫ್ರಿಕಾದ ಬ್ಯಾಟ್ಸ್ಮನ್ಗಳು ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರದೆ ಟೀಂ ಇಂಡಿಯಾದ ಎದುರು 5ನೇ ಟಿ20 ಪಂದ್ಯದಲ್ಲಿ 30 ರನ್ಗಳ ಅಂತರದ ಸೋಲನ್ನ ಕಂಡಿತು. ಹೀಗೆ 11ನೇ ಓವರ್ನಲ್ಲಿ ನಡೆದಂತಹ ಹೈಡ್ರಾಮದಿಂದ ಟೀಂ ಇಂಡಿಯಾ ಪಂದ್ಯವನ್ನ ತನ್ನತ್ತ ಎಳೆದುಕೊಂಡಿತು ಅಂತಾನೆ ಹೇಳಬಹುದಾಗಿದೆ. ಜಸ್ಪ್ರೀತ್ ಬುಮ್ರಾ ಅವರ ಈ ಅದ್ಭುತ ಕ್ಯಾಚ್ ಅನ್ನ ನೋಡಿ ಡಗೌಟ್ ನಲ್ಲಿದ್ದಂತ ಸೌತ್ ಆಫ್ರಿಕಾದ ಆಟಗಾರರು ಕಕ್ಕಾಬಿಕ್ಕಿಯಾಗಿ ಹೋಗಿದ್ದತ್ತು ಸತ್ಯ ಅಂತಾನೆ ಹೇಳಬಹುದಾಗಿದೆ. ಇನ್ನು ಜಸ್ಪ್ರೀತ್ ಬುಮ್ರಾ 5ನೇ ಟಿ20 ಪಂದ್ಯದಲ್ಲಿ ತೋರಿದ ಒಂದು ಭರ್ಜರಿ ಬೌಲಿಂಗ್ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.